ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್. ಕೀರ್ತನೆಗಳು 61ನೇ ಅಧ್ಯಾಯ, ಚಾಪ್ಟರ್ 61. ಕೀರ್ತನೆ 61 ಸ್ವಲ್ಪ ಮಟ್ಟಿಗೆ ಕೀರ್ತನೆ 63 ಇದ್ದ ಹಾಗೆ ಅಥವಾ 63ರಂತೆ ಇರುವಂಥ ಒಂದು ಕೀರ್ತನೆಯಾಗಿದೆ ಈ ಕೀರ್ತನೆ 61. ಅದನ್ನು ಅಧ್ಯಯನ ಮಾಡಿಕೊಡೋಣ. ಇಲ್ಲಿ ಕೂಡ ನಾವು ನೋಡಿಕೊಳ್ಳೋಣ. ಕೇವಲ 8 ವಚನಗಳು ಮಾತ್ರ ಇರುವಂಥ ಈ ಕೀರ್ತನೆಯನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಇದು ಕೂಡ ದಾವೀದನ ಕೀರ್ತನೆಯಾಗಿರ್ತದೆ. ಪ್ರವಾಸಿಗಳಾದ ಸದ್ಭಕ್ತರು ತಮಗಾಗಿ ತಮ್ಮ ಅಧಿರಾಜನಿಗಾಗಿಯೂ ಮಾಡುವ ವಿಜ್ಞಾಪನೆ. ಅಧಿರಾಜನ ಅಂತ ಹೇಳುವಾಗ ಅಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ಕಂಡು ಬರ್ತದೆ. ಮತ್ತು ಮೊದಲನೇ ವಚನ ಈ ರೀತಿಯಾಗಿದೆ. ಕೀರ್ತನೆ 61 ಮೊದಲನೇ ವಚನ: ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಕೀರ್ತನೆಗಳು ಪ್ರಾರ್ಥನೆಗಳು, ಕೀರ್ತನೆಗಳು ಪ್ರವಾದನೆಗಳು, ಕೀರ್ತನೆಗಳು ಪ್ರಾಯೋಗಿಕವಾದ ಸಂದೇಶಗಳು, ಸಲಹೆಗಳು, ಕೀರ್ತನೆಗಳು ಮಾರ್ಗದರ್ಶನಗಳು, ಗೈಡೆನ್ಸ್, ಕೀರ್ತನೆಗಳು ಸ್ತೋತ್ರಗಳು, ಕೀರ್ತನೆಗಳು ಆರಾಧನೆಗಳು. ಆ ರೀತಿಯಾಗಿ ಕೀರ್ತನೆಗಳಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತೇವೆ. ಕೀರ್ತನೆಗಳ ಬಗ್ಗೆ ಒಂದು ಮಾತು ನಾವು ಮರಿಬಾರದು. ಅದು ಕೊಲೊಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ಮಾತು. ಅದನ್ನು ಓದ್ಬಿಡ್ತೇನೆ, ಆನಂತರ ನಾವು ಹಾಗೆ ಮುಂದುವರಿಸೋಣ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಈ ಕೀರ್ತನೆಯ ಬಗ್ಗೆ ಪೌಲನು ಹೇಳುವ ಒಂದು ಮಾತನ್ನು ನಾವು ನೋಡ್ತೇವೆ. ಏನಂತ ಹೇಳ್ತಿದ್ದಾನೆ? ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ಅಂತ ಹೇಳಿದಾಗ ಯಾವುದಿರ್ಬೋದು? ಕ್ರಿಸ್ತನ ವಾಕ್ಯವು ಅಂತ ಹೇಳಿದಾಗ ನಾವು ತಕ್ಷಣ ಹೇಳ್ತೇವೆ ಸುವಾರ್ತೆಗಳು. ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ್ ಬರೆದ ಸುವಾರ್ತೆ, ಲೂಕನ್ ಬರೆದ ಸುವಾರ್ತೆ, ಯೋಹಾನ್ ಸುವಾರ್ತೆ ಅಂತ ಹೇಳ್ಬಿಟ್ಟು. ಆದರೆ ಪೌಲನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಬಹುಶಃ ಸುವಾರ್ತೆ ಕೂಡ ಆ ಸಂದರ್ಭದಲ್ಲಿ ಎಲ್ಲರಿಗೂ ಲಭ್ಯವಾಗಿರಲಿಲ್ಲ. ಆದರೆ ಪೌಲನು ಯಾವಾಗ ಕ್ರಿಸ್ತನ ವಾಕ್ಯ ಅಂತ ಹೇಳಿದಾಗ ಹಳೆ ಒಡಂಬಡಿಕೆಯನ್ನು ಅವನು ಸೂಚಿಸ್ತಾನೆ. 2ನೇ ತಿಮೋತಿ 3ನೇ ಅಧ್ಯಾಯದ 16ನೇ ವಚನ, ಇಲ್ಲಿ ಕೂಡ 3:16, 2ನೇ ತಿಮೋತಿ ಕೂಡ 3:16. ಅಲ್ಲಿ ಕೂಡ ನೋಡುವಾಗ ದೈವ ಪ್ರೇರಿತವಾದ ಶಾಸ್ತ್ರಗಳು ಅಂತ ಹೇಳುವಾಗ ಹಳೆ ಒಡಂಬಡಿಕೆಯ ಬಗ್ಗೆನೇ ಅವನು ಹೇಳ್ತಾ ಇರೋದು. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಬಗ್ಗೆ ವಿಷಯಗಳು ಇವೆಯಾ? ಇವೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ, ಬುದ್ಧಿ ಹೇಳ್ರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹಾಗಾದರೆ ಕೀರ್ತನೆ, ದೇವರ ಕೃಪೆಯನ್ನು ಸ್ಮರಿಸುವವರಾಗಿ ಕೀರ್ತನೆ ಓದಿರಿ ಎಂಬುದಾಗಿ ಹೇಳ್ತಿದ್ದಾನೆ. ಅದರಿಂದ ದೇವ್ರ ಸ್ತೋತ್ರ ಮಾಡಿರಿ ಎಂಬುದಾಗಿ. ಹಾಗಾದರೆ ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ಭಾಳ ಡಿಸ್ಕರೇಜ್ ಆಗಿಬಿಟ್ಟು, ಭಾಳ ನಿರಾಶನಾಗ್ಬಿಟ್ಟು ದಾವಿದನಿಗೆ ಏನು ಹೇಳ್ತಾನೆ? ದೇವರೇ ನಿನಗೆ. ಆಗಾಗ ನಾನು ಹೇಳಿದ್ನಲ್ವ, ದಾವಿದನು ಮೆಲಂಕಾಲಿಕ್ ಎಂಬಂಥ ಪ್ರಾಕೃತ ಸ್ವಭಾವದವನು. 4 ವಿಧವಾದ ಪ್ರಾಕೃತ ಸ್ವಭಾವಗಳು ಇವೆ ಎಂಬುದಾಗಿ ಪರಿಗಣಿಸಲಾಗಿದೆ. ಮೆಲಂಕಾಲಿ ಎಂಬಂಥ
ಒಂದು ರೀತಿಯ ಮನಗುಂದಿದಂಥ ಒಬ್ಬ ಪ್ರಾಕೃತ ಸ್ವಭಾವ, ಮನುಷ್ಯನ ಸ್ವಭಾವ. ಮತ್ತು ಪ್ಲಗ್ಮ್ಯಾಟಿಕ್ ಎಂಬುದಾಗಿ ಹೇಳುವಾಗ ಅದು ಎರಡನೇ ಪ್ರಾಕೃತ ಸ್ವಭಾವ, ಅಬ್ರಹಾಮನ ಉದಾಹರಣೆ. ಒಂದು ಭಯದ ಒಂದು ಸ್ವಭಾವ, ಅದೇ ಸಂದರ್ಭದಲ್ಲಿ ಭಾಳ ಸ್ಥಿರವಾದಂಥ ಒಂದು ಸ್ವಭಾವ ಈ ಪ್ಲಗ್ಮ್ಯಾಟಿಕ್. ಅನಂತರ ಸ್ಯಾಂಗ್ವಿನ್ ಅಂತ ಹೇಳಿದ್ರೆ ಭಾಳ ಬೇಗನೆ ಒಂದು ತೀರ್ಮಾನ ಮಾಡಿ ಭಾಳ ಬೇಗನೆ ನಿರಾಶನಾಗಿರುವಂಥ ಒಂದು ಪ್ರಾಕೃತ ಸ್ವಭಾವ ಪೇತ್ರ ಉದಾಹರಣೆಗೆ ಈ ಒಂದು ಸ್ಯಾಂಗ್ವಿನ್ ಸ್ವಭಾವದವನಾಗಿದ್ದ. ಎಲ್ಲರೂ ನಿನ್ನ ಕೈ ಬಿಟ್ಟರು, ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ಅಲ್ಲಗಳೆಯೋದಿಲ್ಲ ಅಂತ ಹೇಳಿದಂಥ ಅವನು 24 ತಾಸು ಒಳಗೆ ಅವನೇ ಅಲ್ಲಗಳೆದ್ಬಿಟ್ಟ ಪೇತ್ರ. ಆ ರೀತಿಯಾಗಿರುವಂಥ ಒಂದು ಸ್ವಭಾವ ಸ್ಯಾಂಗ್ವಿನ್ ಸ್ವಭಾವ. ನಾಲ್ಕನೇದಾಗಿ ಕೊಲೆರಿಕ್ ಎಂಬ ಸ್ವಭಾವ. ಕೊಲೆರಿಕ್ ಎಂಬುದಾಗಿ ಹೇಳುವಾಗ ಪೌಲನು ಭಾಳ ಕಠಿಣವಾದ ಶಿಸ್ತಾದಂಥ ಆಡಳಿತದ ನಾಯಕತ್ವದ ಒಂದು ಸ್ವಭಾವ. ಎಲ್ಲ ಬುದ್ಧಿ ಇಲ್ಲದ ಗಲಾತ್ಯದವರೇ ಬೆತ್ತ ತಗೊಂಡು ಬರಲಾ ಅಂತ ಅಷ್ಟು ಸ್ಟ್ರಿಕ್ಟಾಗಿ ಹೇಳುವಂಥ ಒಂದು ಮಾತನಾಡುವಂಥ ಒಂದು ಸ್ವಭಾವ ಈ ಕೊಲೆರಿಕ್ ಸ್ವಭಾವ. ಇಲ್ಲಿ ದಾವೀದನು ಮೆಲಂಕೋಲಿಕ್ ಸ್ವಭಾವದವನು. ಆದ ಕಾರಣ ಎದೆಗುಂದಿದವನಾಗಿ ನಾನು ಮೊರೆ ಇಡ್ತೇನೆ, ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭಾಳ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ದೇವ್ರ ಮುಂದೆ ಮೊರೆ ಇಡ್ತಿದ್ದಾನೆ. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರ್ಜೂ ಆಗಿದ್ದೆ. ಆಗಿನ ಕಾಲದಲ್ಲಿ ಯುದ್ಧ ಮಾಡುವಾಗ ಈ ಟವರು, ಈ ಬುರ್ಜು, ಅದರಲ್ಲಿ ಕೆಲವು ಕಾವಲುಗಾರರು ಕಾಯ್ತಿದ್ರು. ದೇವರೇ ನನ್ನ ಬುರ್ಜಾಗಿದ್ದಿ, ನೀನೇ ನನ್ನ ಟವರ್ ಎಂಬುದಾಗಿ ಹೇಳ್ತಾನೆ. 4ನೇ ವಚನದಲ್ಲಿ ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ಗುಡಾರದಲ್ಲಿ ನನಗೆ ಬಿಡಾರವಾಗಲಿ ಎಂಬುದಾಗಿ ಹೇಳುವಾಗ ಪರ್ಮನೆಂಟಾಗಿ ನಿನ್ನಲ್ಲೇ ಒಂದು ಸ್ಥಾನ. ನಿನ್ನ ಗುಡಾರ ಅಂತ ಹೇಳುವಾಗ ದೇವರ ಒಂದು ಭಾಗ, ಅದು ಗುಡಾರ ದೇವರಿಗೆ ಭಾಗವಾಗಿರುವಂಥ ಒಂದು ಸ್ಥಳದಲ್ಲಿ ನನಗೆ ಅದನ್ನು ಅಡ್ರೆಸ್ ಆಗಿ ಅದು ನಿವಾಸ ಸ್ಥಾನವಾಗಿ ಮಾಡು ಸಾಧ್ಯ ಇಲ್ಲ. ಅದು ಖಂಡಿತವಾಗಿ ಹಳೆ ಒಡಂಬಡಿಕೆಯಲ್ಲಿ ಅದು ಸಾಧ್ಯವಿಲ್ಲ. ಸಾಧ್ಯವಾದರೂ ದೇವಾಲಯದ ಹೊರಗಿನ ಪ್ರಾಕಾರದಲ್ಲಿ ಇರ್ಬೋದು, ಮ್ಯಾಕ್ಸಿಮಮ್ ಅಂದರೆ ಪವಿತ್ರ ಸ್ಥಳದಲ್ಲಿ ಬರ್ಬೋದು. ಮಹಾಪವಿತ್ರ ಸ್ಥಳದಲ್ಲಿ ಅಂತೂ ಮಹಾಯಾಜಕನೇ ವರ್ಷಕ್ಕೆ ಒಂದು ಸರಿ ಹೋಗ್ತಿದ್ದಾಗ ದಾವೀದನಿಯಲ್ಲಿ ಯಾವಾಗಲೂ ಹೋಗೋದಕ್ಕೆ ಸಾಧ್ಯವಾಗ್ತದೆ. ಒಂದು ವಾಕ್ಯ ನನಗೆ ಅಪೊಸ್ತಲ ಕೃತ್ಯದಲ್ಲಿ ನೆನಪಾಗ್ತದೆ. ಭಾಳ ಇದು ದೊಡ್ಡ ವಿಷಯ ಇದು. ಅದೇನಂತ ಹೇಳಿದ್ರೆ, ಧರ್ಮಶಾಸ್ತ್ರ ಮತ್ತು ಕೃಪೆ ಎರಡನ್ನೂ ಮಿಕ್ಸ್ ಮಾಡಿದಂಥ ಒಂದು ಸನ್ನಿವೇಶ ಹಳೆ ಆದಿಸಭೆಯಲ್ಲಿ ನಡೆಯಿತು. ನೀವು ಸುನ್ನತಿ ಮಾಡಿಕೊಳ್ಳದಿದ್ದರೆ ನೀವು ರಕ್ಷಣೆ ಹೊಂದಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರವನ್ನು ಯೇಸು ಕ್ರಿಸ್ತನ ಕೃಪೆಯನ್ನು ಎರಡೂ ಮಿಕ್ಸ್ ಮಾಡಿದಂಥ ಕೆಲವು ಸುಳ್ಳು ಬೋಧಕರು ಸಭೆಗೆ ಬಂದಾಗ ಪೌಲನಿಗೂ ಮತ್ತು ಬಾರ್ನಬ ಇವರಿಬ್ಬರು ಏನು ಮಾಡ್ತಾರೆ, ಸರಿ ನಾವು ಹೋಗಿ ದೊಡ್ಡವ್ರ ಹತ್ರ ಅಂದರೆ ಹಿರಿಯರ ಹತ್ರ ಅಪೊಸ್ತಲರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋಣ ಎಂಬುದಾಗಿ ನೋಡಿದಾಗ ಅಲ್ಲಿ ಒಂದು ಮಾತು, ಅಪೊಸ್ತಲರ ಹತ್ರ ಇವರಿಬ್ಬರು ಹೋದಾಗ ಒಂದು ಮಾತು ಹೇಳಿದ್ದನ್ನು ನಾವು ನೋಡ್ತೇವೆ. ಯಾಕೋಬನು ಮಾತಾಡ್ತಾ ಇರುವಂಥ ಒಂದು ಮಾತಿದು. ಯಾಕೋಬನು ಪ್ರಸ್ತಾಪವನ್ನು ಹಿಡಿದು ಹೇಳ್ತಾನೆ. ಅದೇನೆಂದರೆ 15ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 16ನೇ ವಚನ. ಭಾಳ ದೊಡ್ಡ ವಿಷಯ ಅಂತ ಹೇಳಿದೆ ನಾನು. ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ದಾವೀದನ ಬಿಡಾರ, ನಾವು ಇದುವರೆಗೆ ಮೋಶೆ ಬಿಡಾರ ಅಂತ ನಾವು ಕೇಳಿದ್ವಿ. ಮೋಶೆ ದೇವದರ್ಶನ ಗುಡಾರ ಕಟ್ಟಿದ ಅಂತ ನಾವು ನೋಡ್ತೀವಿ. ಆದರೆ ಇಲ್ಲಿ ದಾವೀದನ ಗುಡಾರ ಎಂಬುದಾಗಿ ನಾವು ನೋಡುವಾಗ ಅದನ್ನು ಎತ್ತುವೇನು, ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ
ನಿಲ್ಲಿಸುವೆನು ಎಂಬಂಥ ಪ್ರವಾದನೆಯ ಮಾತು ಯಾಕೋಬನು, ಪೇತ್ರನು ಮಾತಾಡಿದ ಮೇಲೆ ಯಾಕೋಬನು ಮಾತಾಡ್ತಾನೆ. ಯಾಕೋಬನು ಮಾತಾಡುವಾಗ ಸೌಲನು ಅಥವಾ ಪೌಲನು ಮತ್ತು ಬಾರ್ನಬ ಇವರಿಬ್ಬರು ಕೇಳಿಸ್ಕೊಳ್ತಿದ್ದಾರೆ. ಯಾಕಂದರೆ ಗಲಿಬಿಲಿಯಾಗಿ ಇವರು ವಿಶ್ವಾಸಿಗಳಲ್ಲಿ ಹೊಸ ವಿಶ್ವಾಸಿಗಳಾಗಿ ಹೋಗಿದ್ದಾಗ ಈ ಮಾತನ್ನು ಅವರು ಕೇಳ್ತಾರೆ. ಕೇಳಿಬಿಟ್ಟು ಅನಂತರ ಬರ್ತಾರೆ. ಇಲ್ಲಿ ಕೂಡ ದಾವೀದನ ವಿಷಯವಾಗಿ ನೋಡುವಾಗ, ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ನನಗೆ ಬಿಡಾರವಾಗಲಿ ಎಂಬುದಾಗಿ 4ನೇ ವಚನ ಕೀರ್ತನೆ 61ರಲ್ಲಿ ದಾವೀದನು ಕೇಳಿಕೊಳ್ತಾನೆ. ಅವನು ಕೇಳಿಕೊಂಡ ಹಾಗೆ ಆಯಿತು, ಆದರೆ ಅವನಿಂದ ಆಗಲಿಲ್ಲ, ಅವನ ಮಗನಾದ ಸೊಲೊಮೋನ್ನಿಂದ ಕೂಡ ಆಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಆಯಿತು, ಆದರೆ ನಿಜವಾಗಿ ಹೇಳಬೇಕಾದ್ರೆ ದಾವೀದನ ಕುಮಾರನೇ ಎಂಬುದಾಗಿ ಕರೆಯಲ್ಪಟ್ಟಂಥ ಯೇಸು ಕ್ರಿಸ್ತನ ಮುಖಾಂತರ ಆಯಿತು. ಹೌದು, ಕ್ರಿಸ್ತನಲ್ಲಿ ನಾವು ಬಿಡಾರ, ದೇವರ ಗುಡಾರದಲ್ಲಿ ನಾವು ಬಿಡಾರವಾಗುವಂಥ ಅನುಭವ ನಮಗೆ ಸಾಧ್ಯವಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆದರೆ ಕ್ರಿಸ್ತನ ಮೂಲಕವಾಗಿ ಇಂದು ನಮಗೆ ಸಾಧ್ಯ. ಕ್ರಿಸ್ತನ ಶಿರಸ್ಸು, ಆತನಿಗೊಂದು ದೇಹವಿದೆ. ಆ ದೇಹಕ್ಕೆ ನಾವು ಭಾಗಿಯಾಗಿ ದೇವರ ಗುಡಾರದಲ್ಲಿ ಬಿಡಾರವಾಗಲಿ ಎಂಬಂಥ ಅನುಭವ ನಮಗೆ ಲಭ್ಯವಾಯಿತು. ಇಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರವನ್ನು ನಾವು ನೋಡ್ತಿದ್ದೇವೆ. ಯೋಹಾನ 14:23ರಲ್ಲಿ ಒಂದು ಮಾತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದೇನಂತ ಹೇಳಿದರೆ, ಯಾರು ದೇವರನ್ನು ಪ್ರೀತಿಸ್ತಾರೋ ಅಂಥವರಲ್ಲಿ ನಾನು ಮತ್ತು ನನ್ನ ತಂದೆ ಇಬ್ಬರು ಬಂದು ವಾಸ ಮಾಡುವೆವು. ವಾವ್! ನಾನು ಅಂದ್ಕೊಂಡಿದ್ದೆ ಯೇಸು ಕ್ರಿಸ್ತನು ಒಬ್ಬಾತನೇ ನಮ್ಮಲ್ಲಿ ಬಂದು ವಾಸ ಮಾಡೋದಂತ. ತಂದೆ ನಾನು ಇಬ್ಬರು ಬರ್ತೀವಿ ನಿಮ್ಮಲ್ಲಿ ಎಂಬುದಾಗಿ. ಹಾಗಾದರೆ ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ ಎಂಬಂಥ ಅನುಭವ ದಾವೀದನಿಗೆ ಆಶೆ ಇತ್ತು, ಪ್ರಾರ್ಥನೆ ಆಯಿತು. ಇಂದು ನಮ್ಮಲ್ಲಿ ಅದು ನೆರವೇರಿಕೆ ಆಗಿದೆ. 5ನೇ ವಚನ ಅನಂತರ ಮಧ್ಯ ಆ ಸೆಲಾ ಎಂಬಂಥ ಮಾತು ಬರ್ತಿದೆ. ಸ್ವಲ್ಪ ಆಲೋಚನೆ ಮಾಡಿರಿ. ಆಮೇನ್, ಹಾಗೆ ಆಗಲಿ ಎಂಬಂಥ ಒಂದು ಪದ. 5ನೇ ವಚನ ಕೀರ್ತನೆ 61:5, ದೇವರೇ ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದಿ. ಹಾಗಾದರೆ ದೇವರು ಪಕ್ಷಪಾತಿ ಅಲ್ಲ. ಭೂಲೋಕದಲ್ಲಿ ಮಾನವರಿಗೆ ಬೇಕಾದದೆಲ್ಲವನ್ನು ದೇವರು ಒದಗಿಸಿದ್ದಾನೆ. ಆದರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ ಸ್ವಲ್ಪ ಎಕ್ಸ್ಟ್ರಾ ವಿಶೇಷ ಬಾಧ್ಯತೆ ದೇವರಿಟ್ಟಿದ್ದಾನೆ. ಯಾಕಂತ ಹೇಳಿದರೆ ಪಕ್ಷಪಾತಿ ಅಲ್ಲ. ನೀವು ಭಕ್ತಿವಂತರಾಗಿರಿ, ನೀವು ದೇವ ಭಯವುಳ್ಳವರಾಗಿರಿ, ನೀವು ಕೂಡ ದೇವರನ್ನು ಪ್ರೀತಿಸುವವರಾಗಿರಿ, ನೀವು ಕೂಡ ಆತ್ಮಿಕರಾಗಿರಿ. ಆಗಿದ್ದರೆ ನೀವು ಸ್ವಲ್ಪದರಲ್ಲಿ ಸಂತೃಪ್ತರಾಗಬೇಡ್ರಿ, ಹೆಚ್ಚಾಗಿ ದೇವರ ಬಾಧ್ಯತೆಯನ್ನು ಹೊಂದಿರಿ ಎಂಬುದಾಗಿ ಅದರ ಅರ್ಥ. ಕೀರ್ತನೆ 61ನೇ ಅಧ್ಯಾಯದ ಒಂದೊಂದು ಮಾತು ಎಷ್ಟು ಚೆನ್ನಾಗಿದೆ ನೋಡ್ರಿ. 6ನೇ ವಚನದಲ್ಲಿ ಈ ರೀತಿಯಾಗಿದೆ, ಅರಸನಿಗೆ. ಯಾವಾಗ ಅರಸನು ಅಂತ ಬರ್ತದೋ ಕೀರ್ತನೆಯಲ್ಲಿ, ಅದು ಸಾಮಾನ್ಯವಾಗಿ ದಾವೀದನ ಬಗ್ಗೆ ಇರ್ಬೋದು, ಅದು ಸೊಲೊಮೋನನ ಬಗ್ಗೆ ಇರ್ಬೋದು. ಆದರೂ ಕೂಡ ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು ಇದು. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಹೌದು, ನಿತ್ಯವಾದಂಥ ಒಂದು ಬಾಳಿಕೆಯನ್ನು ಹೊಂದಿದ ಅರಸನು ಕರ್ತನು, ರಾಜಾದಿರಾಜನು ಆಗಿರುವ ಯೇಸು ಕ್ರಿಸ್ತನೇ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು, ಅವನ ಆಯುಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಆಗ್ತಾ ಇದೆ.
ಇನ್ನೂ ಆಗಲಿಕ್ಕಿದೆ, ಇನ್ನೂ ಆಗುವುದು. ಯೇಸು ಕರ್ತನು ಎಂಬ, ಯೇಸು ಕ್ರಿಸ್ತನೆಂಬ ಅರಸನು, ಆತನ ಆಯುಷ್ಯು ಅನೇಕ ತಲೆಗಳವರೆಗೆ ವೃದ್ಧಿ ಆಗುತ್ತಾ ಬಂದಿದೆ. ಒಂದು ದಿನ ಲಕ್ಷಾಂತರ, ಕೋಟ್ಯಾಂತರ ವಿಶ್ವಾಸಿಗಳ ಪ್ರಾರ್ಥನೆಗೆ ಉತ್ತರ ಅಕ್ಷರಿಕವಾಗಿ ಹಾಗೆಯೇ ಕಾಣ್ತೇವೆ. ಅದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ರಾಜ್ಯ ಅಂತ ಹೇಳಿದ ಮೇಲೆ ರಾಜನಿರಬೇಕು. ಹೌದು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು, ಆತನ ಆಯುಷ್ಕಾಲವು ತಲೆಗಳವರೆಗೆ ವೃದ್ಧಿಯಾಗುತ್ತಾ ಇರುವುದು. 7ನೇ ವಚನ, ಕೀರ್ತನೆ 61 ನಾವು ನೋಡೋಣ. ಅವನು ಅಂದರೆ ಅರಸನ ಬಗ್ಗೆ ಇನ್ನೂ ಮಾತಾಡ್ತಾ ಇದೆ. ಹಾಗಾದರೆ ಕ್ರಿಸ್ತನ ಕುರಿತಾದಂಥ ಒಂದು ಕೀರ್ತನೆ ಇದು ಅಂತ ಕೂಡ ಹೇಳಬಹುದು. ಆತನು ಅಥವಾ ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾ ಕಾಲವು ಸಿಂಹಾಸನಾರೂಢನಾಗಿರಲಿ. ದಾವೀದನ ಜೀವನದಲ್ಲಿ ಇದಾಗಲಿಲ್ಲ, ಸೊಲೊಮೋನನ ಜೀವನದಲ್ಲಿ ಕೂಡ ಆಗಲಿಲ್ಲ. ಒಂದು ರೀತಿಯಿಂದ ಸೊಲೊಮೋನನ ನಂತರ ಇರುವಂಥ ಅರಸರು, ಅವನ ಮಗನಾದಂಥ ಸೊಲೊಮೋನನ ಮಗನಾದಂಥ ರೆಹಬ್ಬಾಮನು ಆ ರೀತಿಯಾಗಿ ಬಂದರು, ಹೌದು. ಆದರೆ ದಾವೀದನ ಕುಮಾರನು ಯೇಸು ಕ್ರಿಸ್ತನ ಜೀವನದಲ್ಲಿ ಆತನ ಸದಾಕಾಲವು ಸಿಂಹಾಸನಾರೂಢನಾಗಿರುವಂಥ ಒಂದು ಅನುಭವ ಆಯಿತು. ಇದರ ಬಗ್ಗೆನೇ ಕೀರ್ತನೆ ಅನೇಕ ಕಡೆಗಳಲ್ಲಿ ಅರಸನಾಗಿ ಮೆಸ್ಸಿಯನು ಕ್ರಿಸ್ತನು ಆಳ್ವಿಕೆ ಮಾಡುವುದರ ಬಗ್ಗೆ ಬರೆದಿದೆ. ಜಕರ್ಯ ಆ ಪುಸ್ತಕದಲ್ಲಿ ಪ್ರವಾದಿ ಕೂಡ ಪ್ರವಾದಿಸಿದ. ಅಷ್ಟೇ ಅಲ್ಲ, ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಕೂಡ ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ದೇವದೂತನು ಕೂಡ ಹೇಳುವಂಥ ಒಂದು ಮಾತು, ಬಹುಶಃ ಅದನ್ನು ನಾವು ನೋಡಿಕೊಳ್ಳೋದು ಒಳ್ಳೆಯದಂತ ಅನ್ನಿಸ್ತದೆ. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಮರಿಯಳ ಹತ್ರ ದೇವದೂತನು ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಒಂದು ಮಾತು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಹೌದು, ಹೆಸರಿಟ್ಟರು. 31ನೇ ವಚನ, ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಅಂತ ಹೇಳಿಬಿಟ್ಟು ಆನಂತರ ಮುಂದುವರಿತದೆ ಲೂಕ 1:32. ಅದೇನಂತ ಹೇಳಿದೆ, ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು, ವಾವ್, ನೋಡ್ರಿ 61ನೇ ಕೀರ್ತನೆ ಯಾವ ರೀತಿಯಾಗಿ ಲೂಕ 1:32ಕ್ಕೆ ಲಿಂಕ್ ಆಗ್ತಾ ಇದೆ. ಲೂಕ 1:32ರಲ್ಲಿ ನಾವು ನೋಡುವಾಗ, ಆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಯೇಸುವಿಗೆ ಕೊಡುವನು, ಆತನ ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಎಂಬುದಾಗಿ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 61. ಆತನ ಪ್ರೇಮ ಸತ್ಯತೆಗಳಲ್ಲಿ ನಾವು ಸದಾ ಕೀರ್ತಿಸುವಂತೆ ಆಗಲಿ. ಕೀರ್ತನೆ 61ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.